is the best religion to mankind. ಉಡುಪಿ ಕೊಳಲ್ಗಿರಿಯಲ್ಲಿರುವ ಸ್ವರ್ಗ ಆಶ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಶಿಕಿರಣ್ ರವರು, ನಮ್ಮ ಆತ್ಮೀಯರು. ಹ್ಯುಮ್ಯಾನಿಟಿ ಸಂಸ್ಥೆ ಆರಂಭವಾಗುವಾಗ 2016ರಿಂದ ಅವರ ಪರಿಚಯ ನಮಗಿದೆ. ನಾವು ಜಂಟಿಯಾಗಿ ಕೆಲವು ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ್ದು ಕೂಡ ಇದೆ. ಹೋಮ್ ಡಾಕ್ಟರ್ ಫೌಂಡೇಶನ್ ಅವರದ್ದೇ ಒಂದು ಸಂಸ್ಥೆ ಇದೆ, ಅವರು ಮತ್ತು ಅವರ ತಂಡ. ಅವರ ಆ ಸಂಸ್ಥೆಯ ಅಂಡರಲ್ಲಿ ಈ ಸ್ವರ್ಗ ಆಶ್ರಮ ಆರಂಭವಾಗಿದೆ. ಈ ಸ್ವರ್ಗ ಆಶ್ರಮದ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ. ತುಂಬ ಒಳ್ಳೆಯ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಇಂಥ ಒಂದು ಕೆಲಸ ನನ್ನಿಂದಂತ ಖಂಡಿತ ಸಾಧ್ಯ ಇಲ್ಲ ಡಾಕ್ಟರ್. ನಾನು ಹೇಳ್ತೇನೆ ನಿಮಗೆ ಫ್ರೆಂಡ್ಲಿಯಾಗಿ, ಇದು ಡೆಡಿಕೇಶನ್ನೇ ಬೇರೆ ಮತ್ತು ಇದರ ಹಿಂದಿರುವ ಸಮಸ್ಯೆಗಳೇ ಬೇರೆ. ಸೊ ಹೋಮ್ ಡಾಕ್ಟರ್ ಫೌಂಡೇಶನ್ ಓಕೆ, 10 ವರ್ಷದಿಂದ ನೀವು ಆ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅದ ನಂತರ ಈ ಸ್ವರ್ಗಾಶ್ರಮದ ಒಂದು ಕಾನ್ಸೆಪ್ಟ್ ಹೇಗೆ ಬಂತು, ಇದು ಹೇಗೆ ಆರಂಭವಾಯಿತು, ಇದಕ್ಕೆ ಕಾರಣ ಏನು, ಎಷ್ಟು ವರ್ಷ ಆಯಿತು, ಮತ್ತು ಇಲ್ಲಿ ತನಕ ಹೇಗೆ ನಡೀತಾ ಇದೆ, ಒಂದು ಚಿಕ್ಕದಾಗಿ ವಿವರಣೆ ಕೊಡ್ಬೋದು? ಓಕೆ ಸರ್, ನಾವು ಹೋಮ್ ಡಾಕ್ಟರ್ ಫೌಂಡೇಶನಿಂದ ತುಂಬ ವೃದ್ಧರ ಮನೆಗೆಲ್ಲ ಹೋಗ್ತಾ ಇತ್ತು. ಅಸಹಾಯಕತೆ ಇದ್ದ ವೃದ್ಧರು ಯಾವ ರೀತಿ ಅಸಹಾಯಕತೆ ಇದೆ ಅಂತ ಅವರಿಗೆ ಹೆಲ್ಪ್ ಮಾಡುವಂಥ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಮಾಡ್ತಾ ಇತ್ತು. ಒಂದ್ಸತಿ ಹೆಬ್ರಿಯ ಮುದ್ರಾಡಿ ಅಜ್ಜ ಒಬ್ರು ನಮಗೆ ಫೋನ್ ಬಂತು ಸಡನ್ ಆಗಿ, ಸರ್ ನನಗೆ ಏನಾದರೂ ಸಹಾಯ ಮಾಡ್ಬೋದಾ ಅಂತ. ನಾವು ಒಂದು ಸಿಸ್ಟಮ್ ಇದೆ, ಅವ್ರ ಮನೆಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡಿ ಹೆಲ್ಪ್ ಮಾಡುವಂಥದ್ದು. ಅವ್ರ ಮನೆಗೆ ಹೋದ್ವಿ. ಹೋಗುವಾಗ ಆ ಅಜ್ಜ ಕಾಲು ನೋವಲ್ಲಿ ಕೂತಿದ್ರು, ಒಂದು 78-80 ವರ್ಷದ ಅಜ್ಜ. ಅವ್ರ ಕತೆ ಕೇಳಿದ್ದೀನಿ. ಕತೆ ಕೇಳುವಾಗ ತುಂಬ ಬೇಸರ ಇತ್ತು. ಅವರ ಒಂದು 10 ಎಕರೆ ಜಾಗವನ್ನು ತಮ್ಮ ಮಕ್ಕಳಿಗೆ ಪಾಲು ಮಾಡಿ ಕೊಟ್ಟಿದ್ರು. ಈಗ ಅವ್ರನ್ನ ಯಾರೂ ನೋಡ್ತಾ ಇಲ್ಲ, ಅವರೊಬ್ಬರೇ ಇದ್ರು ಮನೆಯಲ್ಲಿ. 10 ಎಕರೆ ಓನರ್, ಒಂದು ಗೇರು ಬೀಜ ಫ್ಯಾಕ್ಟ್ರಿಯಲ್ಲಿ ವಾಚ್ಮ್ಯಾನ್ ಆಗಿ ದುಡಿತಾ ಇದ್ರು. ಅವ್ರು ಹೇಳಿದ್ರು, ನನ್ನ ಜೊತೆ ಯಾರು ಇಲ್ಲ ಸರ್, ನನ್ಗೊಂದು ವ್ಯವಸ್ಥೆ ಮಾಡಿ ಕೊಡಿ ಅಂತ. ನಿಮ್ಗೆ ವಾಸ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ, ನನ್ನ ಕಾಲು ಗಂಟು ನೋಯ್ತಾ ಇದೆ, ನನ್ಗೊಬ್ಬನೇ ಇರ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ವ್ಯವಸ್ಥೆ ಮಾಡಿ ಕೊಡಿ ಅಂತ. ಆಯ್ತು ಅಜ್ಜ, ನಿಮ್ಗೆ 1 ವಾರದೊಳಗೆ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ನಾವು ಹೇಳಿ ಬಂತು. ಅದಕ್ಕೋಸ್ಕರ ನಾವು ಒಂದು 10 ಆಶ್ರಮಗಳಿಗೆ ಫೋನ್ ಮಾಡ್ತು, ಅವರಿಗೊಂದು ವ್ಯವಸ್ಥೆ ಮಾಡಿ ಕೊಡಂತ. ಯಾವ ಆಶ್ರಮದವರು ಕೂಡ ಅವರ ಮಕ್ಕಳಿದ್ದಾರೆ, ಮಕ್ಕಳ ಸಿಗ್ನೇಚರ್ ಇಲ್ಲೇ ನಾವು ತಗೊಳ್ಳೋದಿಲ್ಲ ಅಂತ. ನೀವು ರೆಸ್ಪಾನ್ಸಿಬಿಲಿಟಿ ವಹಿಸ್ಕೊಳ್ತೀರ ಅನ್ನೋ ಕ್ವಶನ್ ಬಂತು. ನಮ್ಮಿಂದ ಆಗ್ತಾ ಇಲ್ಲ, ಮತ್ತೆ ಬೇರೆ ವಿಧಿ ಇಲ್ಲ. ಅಜ್ಜನಿಗೆ ಕೊಟ್ಟ ಟೈಮ್ ಶುಕ್ರವಾರದಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಅಂದಿತ್ತು. ಅಜ್ಜನ ಕಾಲ್ ಬರ್ಲಿಕ್ಕೆ ಶುರು ಆಯ್ತು, ಏನಾಯ್ತು ಅಂತ. ನಮ್ಗೆ ಕಾಲ್ ಎತ್ತಲಿಕ್ಕೆ ಹೆದರಿಗೆ, ಯಾಕಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನೀವು ನಮ್ಮ ಪ್ರಯತ್ನ ಮಾಡಿದ್ವಿ, ಎಲ್ಲಿ ಕೂಡ ಅವ್ರಿಗೆ ವ್ಯವಸ್ಥೆ ಆಗ್ಲಿಲ್ಲ. ಕಡೆಗೆ ಅದು ಸಂಜೆ ಕೂಡ ಕಾಲ್ ಮಾಡಿದ್ರು ಅಜ್ಜ, ನಾವು ರಿಸೀವ್ ಮಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಹೇಳಲಿಕ್ಕೆ ನಮ್ಮ ಹತ್ರ ಮುಖ ಇರ್ಲಿಲ್ಲ. ಸೊ ಆಮೇಲೆ ಆ ದಿವಸ ಹೋಯ್ತು. ಮಾರನೇ ದಿವಸ ನಮ್ಗೊಂದು ಕಾಲ್ ಬಂತು ಅನ್ನೋನ್ ನಂಬರಿಂದ. ರಿಸೀವ್ ಮಾಡಿದಾಗ ವಿಷಯ ತಿಳಿತು, ಅಜ್ಜ ಅಲ್ಲಿ ಬಾವಿಗೆ ಹಾರಿ ಸುಸೈಡ್ ಮಾಡ್ಕೊಂಡ್ರು ಅಂತ. ಬೇಸರ ಆಯ್ತು, ಯಾಕಂದ್ರೆ ಅವರಿಗೊಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಅಂತ. ಬಟ್ ನಾವು ನಮ್ಮ ಪ್ರಯತ್ನ ಮಾಡಿದ್ವಿ. ಸೊ ಇದು ನಾವು ಯೋಚನೆ ಮಾಡಿದ್ವಿ, ಇಂಥ ಅಜ್ಜಂದಿರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಅದೇ ದಿವಸ ನಿರ್ಧಾರ ಮಾಡಿದ್ವಿ. 6 ತಿಂಗಳಲ್ಲಿ ದೇವರ ದಯಕ್ಕೆ ನಮಗೊಂದು ಆಶ್ರಮ ನಡೆಸುವಂಥ ಒಂದು ಅವಕಾಶ ಸಿಕ್ತು. ಒಂದು ಡೆಡಿಕೇಟೆಡ್ ಟೀಮ್ ಬಂತು ನಮ್ಮ ಜೊತೆ. ಹಾಗೆ ಈಗ ಒಂದು 100 ವರ್ಷ ಹಳೆಯ ಬಿಲ್ಡಿಂಗ್ ಸಿಕ್ತು ನಮಗೆ. ಇಲ್ಲಿ ನಾವು ಏನು ಶಾಲೆ ಇದು ಚರ್ಚ್ನವರ ಅಧೀನದಲ್ಲಿದ್ದ ಶಾಲೆ ಇದು. ಅವ್ರ ಹತ್ರ ಕೇಳಿದಾಗ ನಮ್ಗೆ ಎಲ್ಲ ರೀತಿ ಸಹಕಾರ ಕೊಟ್ಟರು. ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ನಾವಿದ್ದೀವಿ ನಿಮ್ಮೊಂದಿಗೆ ಅಂತ ಹೇಳಿದರು. ಆರಂಭ ಮಾಡಿದ್ವಿ. ಇವತ್ತು ಖುಷಿ ಏನು ಅಂತಂದರೆ, ಈ ಅಜ್ಜನಿಗೆ ನಾವು ಸೇವ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಬೇಸರ. ಆದರೆ ಇವತ್ತು 1 ವರ್ಷದಲ್ಲಿ ಇಂತಹ ಸುಮಾರು 15 ಜನ ಅಜ್ಜರು, ಇವತ್ತು ನಾವು ಆಶ್ರಮ ಇಲ್ಲೇ ಇದ್ರೆ ಅವರು ಸುಸೈಡ್ ಮಾಡ್ಕೊಂಡು ಸಾಯುವಂಥ ಅಜ್ಜರು, ಅವರಿಗೆ ಆಶ್ರಯ ಒದಗಿಸ್ತೀವಿ ಅನ್ನುವಂಥ ಒಂದು ನೆಮ್ಮದಿ ಇದೆ. ಹೌದು. ಇದು ಪ್ರಸ್ತುತ ಇದೊಂದು ಶಾಲೆಯ ಹಳೆಯ ಕಟ್ಟಡ, ಕನ್ನಡ ಮಾಧ್ಯಮ ಶಾಲೆ. ಈಗ ಇಲ್ಲಿ ಶಾಲೆ ನಡೀತಾ ಇಲ್ಲ. ಇದಕ್ಕೆ ನಾನು ಎಣಿಸ್ತೇನೆ ಬಾಡಿಗೆಯನ್ನು ಕೊಟ್ಟು ಮತ್ತು ಇದೊಂದು ರಿಪೇರಿ ಕೂಡ ಮಾಡಿದಾಗೆ ನಂಗೆ ಕಾಣ್ತದೆ. ಸೊ ಬಾಡಿಗೆಯಲ್ಲಿ ಇದನ್ನು ಆಶ್ರಮ ನಡೆಸ್ತಿದ್ದೀರಿ. ಡಾಕ್ಟರ್, ಎಕ್ಸಾಕ್ಟ್ಲಿ ಯಾವಾಗ ಇಲ್ಲಿ ಸೇವೆ ಆರಂಭವಾಯಿತು? ಸಾಮಾನ್ಯವಾಗಿ ನಾವು 2024 ಡಿಸೆಂಬರ್ ತಿಂಗಳಲ್ಲಿ ಯೋಚನೆ ಮಾಡಿದ್ವಿ ಒಂದು ದಿವಸ ಆರಂಭ ಮಾಡಬೇಕು ಅಂತ. ಆದರೆ ನಾವು ಆರಂಭ ಮಾಡಿದ್ದು ದೇವರ ದಯಕ್ಕೆ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ದಿವಸ ಆರಂಭ ಆಯಿತು. ಇಲ್ಲಿ ನೋಡಿದ್ರೆ ಚರ್ಚ್ ಕಾಣ್ತದೆ. ಹಾಗೆ ನಮ್ಮ ಮೊದಲ ಪೇಷಂಟ್ ಟೋನಿ ಅಂತ ಅವನೇ ಬಂದ. ಸೊ ಅದು ದೇವರ ಆಶೀರ್ವಾದ. ಅವರು ಪೆರಂಪಳ್ಳಿಯಲ್ಲಿ ಒಬ್ಬರೇ ಇದ್ರು, ಅಸಹಾಯಕರಾಗಿ ಸೈಡ್ ಹೋಗಿದ್ದು, ಪ್ಯಾರಲೈಸ್ ಆಗಿದ್ದ ಪೇಷಂಟ್. ಅವರು ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಾವು ಚಾಲೆಂಜ್ ಅಂತ ಸ್ವೀಕಾರ ಮಾಡಿದ್ವಿ. 6 ತಿಂಗಳಲ್ಲಿ ಎದ್ದು ನಿಂತು ನಡೀತಾ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ, ಎದ್ದು ನಿಂತು ನಡೀತಾ ಇದ್ದಾರೆ. ಇದ್ದಾರೆ ಅವರಿದ್ದಾರೆ. ಡಿಸೆಂಬರ್ 25ನೇ ಕ್ರಿಸ್ಮಸ್ ದಿವಸ ಹಾಗೆ ಟೋನಿ ಬಂದಿರುವಂಥದ್ದು ನಾವು ಯೇಸು ಸ್ವಾಮಿ ಆಶೀರ್ವಾದ ಅನ್ಕೋತೀವಿ. ಯಾಕಂತಂದ್ರೆ ಆ ದಿವಸ ಟೋನಿ ಬಂದು ಇವತ್ತು ಹುಷಾರಾಗಿ ನಮ್ಮ ಆಶ್ರಮದಲ್ಲಿದ್ದಾರೆ. ಎಷ್ಟು ಬಾಡಿಗೆಯನ್ನು ಕಟ್ತಾ ಇದ್ದೀವಿ? 13,000 ರೂಪಾಯಿ ರೆಂಟ್ ಇದೆ. ಪ್ರತಿ ತಿಂಗಳು 13,000 ರೂಪಾಯಿ ಕಟ್ತಾ ಇತ್ತು.
ಈಗ ಟೋನಿ ಅವರಿಂದ ಆರಂಭವಾಯಿತು, ಕತೆ ಆರಂಭವಾಯಿತು ಅವರಿಂದ. ಪಾಪ ಅವರು ಸುಸೈಡ್ ಮಾಡ್ಕೊಂಡ್ರು. ಅದ ನಂತರ ಮೊದಲ ಇಲ್ಲಿ ನಿವಾಸಿ ನಿಮಗೆ ಇನ್ಮೇಟ್ಸ್ ಟೋನಿ ಅವರು. ಸೊ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಜನ ಬಂದಿದ್ದಾರೆ? ಇದುವರೆಗೆ ನಾವು 14 ತಿಂಗಳಾಯಿತು ಆರಂಭ ಮಾಡಿ. 14 ತಿಂಗಳಲ್ಲಿ ಒಟ್ಟು 74 ಕೇಸನ್ನು ನಾವು ರೆಸ್ಕ್ಯೂ ಮಾಡಿದ್ದೀವಿ. ರಸ್ತೆಯಲ್ಲಿದ್ದ ಅಸಹಾಯಕ ತಂದೆ ತಾಯಿಯರು, ಬಸ್ ಸ್ಟ್ಯಾಂಡಲ್ಲಿದ್ದವರು, ಬೀದಿ ಸಂತೆ ಮಾರ್ಕೆಟಲ್ಲಿ ಇದ್ದವರು, ಅವರನ್ನು ನಾವು ಕರ್ಕೊಂಡು ಬಂದು ಅವರಿಗೊಂದು ವ್ಯವಸ್ಥೆ ಮಾಡಿದ್ವಿ. ಅದರಲ್ಲಿ ಹುಷಾರಾದ ನಂತರ ನಾವು ಇಲ್ಲಿ ಇಟ್ಕೊಳ್ಳೋದಿಲ್ಲ, ಅವರನ್ನು ಅವರ ಮನೆಯನ್ನು ಟ್ರೇಸ್ ಮಾಡಿ ಮನೆಯವರನ್ನು ಕರೆಸಿ ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಮನೆಗೆ ಕಳಿಸ್ತೀವಿ. ಒಟ್ಟು 23 ಜನರನ್ನು ಮನೆಗೆ ಕಳಿಸಿದ್ದೀವಿ. ಈಗ ಅಟ್ ಪ್ರೆಸೆಂಟ್ 40 ಜನ ಇದ್ದಾರೆ ನಮ್ಮ ಆಶ್ರಮದಲ್ಲಿ. ಈಗ ಇಲ್ಲಿ ಇರುವವರು 43 ಜನ ಇದ್ದಾರೆ ಒಟ್ಟಿಗೆ, ಗಂಡಸರು ಮತ್ತು ಹೆಂಗಸರು ಸೇರಿ, ಎರಡು ಸೇರಿ. ಸರ್, ಈಗ ಕೆಲವೊಮ್ಮೆ ಇಲ್ಲಿ ಅವರು ಬಂದು ಹುಷಾರಾಗ್ತಾರೆ, ಮತ್ತೆ ಅವರಿಗೆ ಮನೆಯವರಿಗೆ ಕಾಂಟ್ಯಾಕ್ಟ್ ಕೂಡ ಸಿಗ್ತದೆ ಕೆಲವೊಮ್ಮೆ. ಸೊ ಹಾಗೆ ಕೊಂಡೋಗುವಾಗ ಮನೆಯವರು ಬೇಡ, ನೀವೇ ನೋಡ್ಕೊಡ್ಬೇಕಂತ ಹೇಳಿದವರು ಇದ್ದಾರೆ. ಅಂತ ಕೇಸ್ಗಳು ಕೂಡ ಇದಾವೆ ಸರ್. ಯಾಕಂದ್ರೆ ಮನೆಯವ್ರು ಬಿಡ್ತಾರೆ ಅಂತಂದ್ರೆ ಅವ್ರಿಗೆ ಮಾನಸಿಕ ಪ್ರಾಬ್ಲಮ್ ಇರುತ್ತೆ, ಸೈಕ್ಯಾಟ್ರಿಕ್ ಸಿಂಪ್ಟಮ್ ಇರುತ್ತೆ, ಹಾಗಾಗಿ ಮನೆ ಬಿಟ್ಟು ಓಡಿ ಬಂದಿರ್ತಾರೆ. ನಾವಿಲ್ಲಿ 2 ತಿಂಗಳು ಸೈಕ್ಯಾಟ್ರಿಕ್ ಮೆಡಿಸಿನ್ ಅನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿದ ನಂತರ ಅವರು ಅದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ಸೊ ಆಗ ಮನೆಯವ್ರಿಗೆ ವಿಳಾಸ ಹೇಳಿರ್ತಾರೆ. ಮನೆಯವರಿಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಅವ್ರಿಗೆ ಹೆದರಿಕೆ ಇರುತ್ತೆ. ಯಾಕಂದ್ರೆ ನೀವು ನೋಡಿದ್ದು ಒಂದು 6 ತಿಂಗಳು ಡಾಕ್ಟ್ರೆ, ನಾವು ಇಷ್ಟು ವರ್ಷದಿಂದ ಅವರನ್ನು ನೋಡಿದ್ವಿ, ಅವ್ರ ಮನೇಲಿ ಇರೋದಿಲ್ಲ ಅಂತ. ಅದೇ ರೀತಿ ಆಗಿತ್ತು ಕೂಡ. ನಾವು ಕಳಿಸಿದ ಪೇಷಂಟ್ 3 ತಿಂಗಳಲ್ಲಿ ರಸ್ತೆಯಲ್ಲಿದ್ದ ಪೇಷಂಟ್ ಕೂಡ ಇತ್ತು. ಅಂತ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸ್ತೀವಿ. ಸೊ ಈಗ ಇಲ್ಲಿ ಇರುವ ಇಷ್ಟು ಮಂದಿಗೆ ಡಾಕ್ಟರ್ ಒಂದು ತಿಂಗಳಿಗೆ ಎಷ್ಟು ಖರ್ಚು ವೆಚ್ಚಗಳಿವೆ, ಹೇಗೆ ಮಾಡ್ತೀವಿ? ನಮಗೆ ಆರಂಭದಲ್ಲಿ ಇದ್ದದ್ದು 7-8 ಮಂದಿ ಸರ್. ನಮ್ಗೆ ಖರ್ಚು ಗೊತ್ತಾಗ್ತಾ ಇರಲಿಲ್ಲ. ಈಗ ನಮ್ಮ ಜೊತೆ 40 ಜನ ಇದ್ದಾರೆ. 43 ಜನ ಎಟ್ ಪ್ರೆಸೆಂಟ್ ಇದ್ದಾರೆ, ಹೆಂಗಸರು ಗಂಡಸರು ಒಟ್ಟಾಗಿ. ಅವರ ಫುಡ್ ಇರ್ಬೋದು, ಊಟ ಇರ್ಬೋದು, ಹಾಗೆ ಅವರಿಗೆ ಔಷಧಿ ತುಂಬ ಖರ್ಚಾಗ್ತದೆ. ಹೋದ ತಿಂಗಳು ಹಾಗೆ ಇಲ್ಲಿರುವ ಪೇಮೆಂಟ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಕರೆಂಟ್ ಬಿಲ್, ಗ್ಯಾಸ್ ಬಿಲ್, ಒಟ್ಟು ಹೋದ ತಿಂಗಳಲ್ಲಿ 2,80,000 ರೂಪಾಯಿ ಖರ್ಚು ಬಂದಿದೆ ಪರ್ ಮಂತ್ ಹೋದ ತಿಂಗಳು. ಮತ್ತೆ ಅವರಿಗೆ ಕೆಲವೊಮ್ಮೆ ಆಸ್ಪತ್ರೆ ಕೂಡ ದಾಖಲೆ ಮಾಡಬೇಕಾಗ್ತದೆ. ಆಸ್ಪತ್ರೆ ಕೆಲವು ಎಮರ್ಜೆನ್ಸಿ ಕೇಸಲ್ಲಿ ಆಸ್ಪತ್ರೆ ದಾಖಲೆ ಮಾಡಬೇಕಾಗುತ್ತೆ. ಯಾರು ಇರೋದಿಲ್ಲ, ಆಸ್ಪತ್ರೆ ಖರ್ಚುಗಳು ಅಡಿಷನ್ ಆಗಿ ಬರ್ತದೆ. ಅದನ್ನು ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೆಲವು ತಿಂಗಳಲ್ಲಿ ಜಾಸ್ತಿ ಬರ್ತದೆ, ಕೆಲವು ತಿಂಗಳಲ್ಲಿ ಅಡಿಷನಲ್. ನೀವು ಹೇಳಿದ ಖರ್ಚು ವೆಚ್ಚ ಅಡಿಷನಲ್ ಆಗಿ ಬರುತ್ತೆ. ಡಾಕ್ಟರ್, ಈಗ ಇದನ್ನು ನಿಭಾಯಿಸುವುದು ಹೇಗೆ? ಈ ಖರ್ಚು ವೆಚ್ಚಗಳನ್ನು ಹೇಗೆ ದಾನಿಯವರ ಅಥವಾ ಹೇಗೆ ನಿಮಗೆ ಪರ್ಮನೆಂಟ್ ಆಗಿ ಏನು ಇನ್ಕಮ್ ಇದೆ, ಅಥವಾ ಯಾರಾದ್ರೂ ದಾನಿಯವರು ಪರ್ಮನೆಂಟ್ ಆಗಿ ಕೊಡ್ತಾರ, ಅಥವಾ ಈ ದೇವರ ಮೇಲೆ ಭಾರ ಹಾಕಿ ಯಾರು ಕೊಡ್ತಾರ ಅದನ್ನು ಸ್ವೀಕರಿಸುವುದು? ಹೋಮ್ ಡಾಕ್ಟರ್ ಫೌಂಡೇಶನ್ ಅಲ್ಲಿ ದಾನಿಗಳನ್ನು ನಂಬಿ ನಾವು ಆರಂಭ ಮಾಡಿರೋ ಸಂಸ್ಥೆ. ನಿಸ್ವಾರ್ಥ ದಾನಿಗಳು ಹಾಗೂ ಭಗವಂತನ ಆಶೀರ್ವಾದ ಇದೆರಡು ಬೇಕಿಂತ ಕೆಲಸಕ್ಕೆ. ಅದು ಸಿಕ್ಕಿದ್ರೆ ಮಾತ್ರ ಸಾಧ್ಯ. ಸೊ ದಾನಿಗಳ ನಿಸ್ವಾರ್ಥವಾಗಿ ನಮ್ಗೇನು ಕೊಡ್ತಾರೆ ಅದರಿಂದನೇ ಸಂಸ್ಥೆ ನಡೀತಾ ಉಂಟು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ದಾನಿಗಳು ಕೆಲವು ತಿಂಗಳು ಕೊಡ್ತಾರೆ, ಕೆಲವು ತಿಂಗಳು ಕಮ್ಮಿ ಆಗ್ತದೆ, ಏನಾದರೂ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ದೇವರ ಆಶೀರ್ವಾದ ಇದೆ ಅಂತ. ಡಾಕ್ಟರ್, ಕೈಯಿಂದ ಎಷ್ಟು ಹಾಕಿದ್ರಿ? ಕೈಯಿಂದ ಲೆಕ್ಕ ಸಿಗೋದಿಲ್ಲ ಸರ್. ಯಾಕಂದ್ರೆ ಒಂದು ಸಂಸ್ಥೆ ಮಾಡುವಾಗ ನಾವೆಲ್ಲವನ್ನು ದಾನಿಗಳ ಕೈಯಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಕೆಲವು ತಿಂಗಳಲ್ಲಿ ನಮ್ಮ ಕೈಯಿಂದ ಬೀಳೋದುಂಟು, ಕೆಲವು ತಿಂಗಳು ದಾನಿಗಳ ಹಣದಲ್ಲಿ ಆಗ್ತದೆ. ಲೆಕ್ಕ ನಾನು ಇದುವರೆಗೆ ಮಾಡಲಿಲ್ಲ ಸರ್. ನೀವು ವೈದ್ಯರು, ಅವರ ಧರ್ಮಪತ್ನಿ ಕೂಡ ವೈದ್ಯರಾಗಿದ್ದಾರೆ, ಅವರ ಪರಿಚಯ ಕೂಡ ನಮಗಿದೆ. ಡಾಕ್ಟರ್, ಇದು ನೀವು ಇಬ್ಬರು ಬಿಟ್ಟು ಇಲ್ಲಿ ಜಾಸ್ತಿಯಾಗಿ ನಿಮ್ಮ ಜೊತೆ ಯಾರು ಇರ್ತಾರೆ ಇಲ್ಲಿ? ಮುಖ್ಯವಾಗಿ ಟ್ರಸ್ಟಿ ಅಥವಾ ಮೆಂಬರ್ ಆಗಿ? ಟ್ರಸ್ಟಿ ಮೆಂಬರ್ ಆಗಿ ನಾವಿಬ್ರು ಮಾತ್ರ ಇರ್ತೇವೆ. ಮತ್ತೆ ಇದ್ದಾರೆ ಟ್ರಸ್ಟೀಸ್ ಬರ್ತಾರೆ ಮೆಂಬರ್ಸ್. ಹೋಮ್ ಡಾಕ್ಟರ್ ಫೌಂಡೇಶನ್ ಅಲ್ಲ, ಇಲ್ಲಿ ಸ್ವರ್ಗಾಶ್ರಮ ಇಲ್ಲಿ ಇರುವಂತವ್ರು ಇಬ್ರು ಸರ್, ಹರೀಶ್ ಮತ್ತೆ ಮಹೇಶ್ ಅಂತ. ಅವರಿಬ್ರು ಕೂಡ MSW ಆಗಿರುವ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರುವವರು. ಅವ್ರು ಇರ್ಲಿಕ್ಕೆ ಹೋಗಿ ನಮ್ಗೊಂದು ಧೈರ್ಯ ಆಗಿದೆ. 24 ಗಂಟೆ ಇಲ್ಲಿ ಇರೋದು ಅವರು. ಕಂಪ್ಲೀಟ್ ಆಗಿ ಟೀಮನ್ನು ಈ ಸಂಸ್ಥೆಯನ್ನು ಮ್ಯಾನೇಜ್ ಮಾಡ್ಕೊಂಡು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ನಾವು ಇರ್ಲಿ ಇಲ್ಲದೆ ಇರಲಿ ಅವರ ಉಪಸ್ಥಿತಿ ತುಂಬಾ ಮುಖ್ಯ ಆಶ್ರಮಕ್ಕೆ. ಅದನ್ನು ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಡಾಕ್ಟರ್, ಅದರ ಜೊತೆ ಇಲ್ಲಿ ಕೆಲಸದವರು ಕೆಲಸದ ಹೊರಗಿಂದ ಬಂದು ಹೋಗ್ತಾರೆ. ಒಂದು 2-3 ಜನ ಇದ್ದಾರೆ ಹೊರಗಿಂದ ಬಂದು ಸಂಬಳ ಅವರಿಗೆ. ಇಲ್ಲಿ ಇನ್ಮೇಟ್ಸ್ ಇದ್ದಾರಲ್ಲ, ಅವರಿಂದ ಏನಾದ್ರು ಕೆಲಸ ಆಗ್ತದ, ಅಥವಾ ಏನೋ ತರಕಾರಿ ಕಟ್ ಮಾಡುವಂತದ್ದು, ಬಟ್ಟೆ ಒಗೆಯುವಂತದ್ದು? ಸಾಮಾನ್ಯವಾಗಿ ಇಲ್ಲಿರೋರು ಪ್ರತಿಯೊಬ್ಬರು ಕೂಡ ಮಾನಸಿಕ ರೋಗಿಗಳು. ಅವರಿಂದ ಆಗ್ತದೆ ಅನ್ನೋದಕ್ಕಿಂತ ಪ್ರತಿ ದಿವಸ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು 43 ಜನರಲ್ಲಿ ಹಾರ್ಡ್ಲಿ ಒಂದು 2% ಜನ ಸಿಗ್ತಾರೆ. 5-6 ಜನ ಇದ್ದಾರೆ ಪ್ರೆಸೆಂಟ್ ಕೂಡ. ಅವರು ಕೂಡ ಹಾಗೆ ಅವರ ಮೂಡ್ ಡಿಪೆಂಡ್ ಇರ್ತದೆ. ಇವತ್ತಿನ ದಿವಸ ಕೆಲಸ ಮಾಡಿದ್ರೆ ನಾಳೆ ದಿವಸ ಮಲಗಿರ್ತಾರೆ. ಅವರನ್ನು ಎಕ್ಸಾಕ್ಟ್ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ. ನೀರುಳ್ಳಿ ಕಟ್ ಮಾಡ್ಲಿಕ್ಕೆ ಬರೋರಿದ್ದಾರೆ, ಕಾಯಿ ಹೇರ್ಲಿಕ್ಕೆ ಬರೋರಿದ್ದಾರೆ, ಚಿಕ್ಕ ಪುಟ್ಟ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಸ್ಪೆಷಲಿ ಅವರದ್ದು ಬಟ್ಟೆ ಎಲ್ಲ ಒಗೆಯುವಂತದ್ದು. ಬಟ್ಟೆ ನಾವು ಸಾಮಾನ್ಯ ವಾಷಿಂಗ್ ಮಿಷನ್ಗೆ ಹಾಕ್ತೀವಿ, ಪ್ರತಿಯೊಬ್ಬರ ಬಟ್ಟೆಯನ್ನು ಕೂಡ. ಅದು ಯಾರಿಗೂ ಕೂಡ ಬರ್ಡನ್ ಇಲ್ಲ, ಅದು ನಮ್ಮ ಕೆಲಸದವರು ಮಾಡ್ತಾರೆ.
ಸರ್, ನೀವು ವೈದ್ಯರಾಗಿ ದುಡಿತಾ ಇದ್ದೀರಿ, ನಿಮಗೆ ನಿಮ್ಮ ಕೆಲಸಗಳಿವೆ. ಸೊ ಆ ಮಧ್ಯದಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಇಲ್ಲಿ ಬರುವಂಥದ್ದು ಹೇಗೆಲ್ಲ ಸಾಧ್ಯ ಆಗ್ತದೆ? ಒಂದು ವೃತ್ತಿ, ನನ್ನ ಪ್ರವೃತ್ತಿ. ವೃತ್ತಿಯಲ್ಲಿ ನಾನು ವೈದ್ಯ ಇರ್ಬೋದು, ಬಟ್ ಇದು ಪ್ರವೃತ್ತಿಯಲ್ಲಿ ಇದೊಂದು ಕೆಲಸ. ದಿವಸಕ್ಕೆ ಒಂದು 7-8 ಸತಿ ನಾನು ಇಲ್ಲಿ ವಿಸಿಟ್ ಮಾಡ್ತೇನೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಮತ್ತು ಅದೇ ಎಮರ್ಜೆನ್ಸಿ ಇನ್ ಬಿಟ್ವೀನ್ ಬರ್ತಾ ಇರ್ತೀನಿ. ಇನ್ನೊಂದು ನೆಮ್ಮದಿ ಇದೆ. ಈ ತಾಣಕ್ಕೆ ಬಂದಾಗ ಅಲ್ಲಿ ಸಿಗುವಂಥ ನೆಮ್ಮದಿ ಬೇರೆ, ಇಲ್ಲಿ ಸಿಗುವಂಥ ನೆಮ್ಮದಿ ಬೇರೆ. ಒಂದು 10 ದೇವಸ್ಥಾನಗಳಿಗೆ ಒಮ್ಮೆಗೆ ವಿಸಿಟ್ ಕೊಟ್ಟು ಅಷ್ಟು ನೆಮ್ಮದಿ ಇಲ್ಲಿಂದ ಸಿಗ್ತಾ ಉಂಟು. ಬಹುಶಃ ಇದೇ ಮುಂದಿನ ಕೆಲಸಗಳಿಗೆ ಕೂಡ ಪ್ರೇರಣೆ ಆಗ್ಬೋದು. ಡಾಕ್ಟರ್ ಶಶಿಕಿರಣ್ ರವರು ನಮಗೆ ಪರಿಚಿತ. ಅವರು ತುಂಬ ಆ್ಯಕ್ಟಿವ್. ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಸಮಾಜ ಸೇವೆಯನ್ನು ಮಾಡ್ಬೋದು, ಮತ್ತು ಸಮಾಜ ಸೇವೆಯಲ್ಲಿ ಹೇಗೆ ಜನರು ಮೋಸ ಹೋಗ್ತಾರೆ, ಅದು ಕೂಡ ಅವರು ತುಂಬ ಬಾರಿ ಅವರ ಲೇಖನಗಳನ್ನು ಬರೀತಾರೆ. ಸೊ ಖಂಡಿತವಾಗಿ ಒಂದು ಇಂಥ ಒಳ್ಳೆ ಆಶ್ರಮ ನಡೆಸಲಿಕ್ಕೆ ಅವರು ಯೋಗ್ಯರು, ಮತ್ತು ಅವರ ಟೀಮ್ ಅವರ ಜೊತೆ ಇದ್ದರೆ. ಡಾಕ್ಟರ್ ಅವರು ನಮಗೆ ಫೋನ್ ಮಾಡಿದರು ತುಂಬ ಸಮಯದಿಂದ. ಅವರಿಗೊಂದು ದೊಡ್ಡ ಆಸೆ ಇದೆ, ಸ್ವಂತ ಆಶ್ರಮವನ್ನು ಆರಂಭಿಸಬೇಕಂತ. ಅಂದರೆ ಸ್ವಂತ ಜಾಗದಲ್ಲಿ ಒಂದು ಅಟ್ಲೀಸ್ಟ್ ಒಂದು 50 ಜನ ಆದರೂ ಅಥವಾ ಅದಕ್ಕಿಂತ ಜಾಸ್ತಿ ಇನ್ಮೇಟ್ಸ್ಗಳನ್ನು ಇಟ್ಟು ಅಂಥ ಆಶ್ರಮವನ್ನು ನೋಡಲಿಕ್ಕೆ. ಈಗ ಎಲ್ಲರಿಗೆ ನಮಗೆ ಸಹಾಯ ಮಾಡಲಿಕ್ಕೆ ಆಗಲ್ಲ. ಆ ಫೋನ್ ಬಂದವರು, ಸೂಸೈಡ್ ಮಾಡಿದವರು, ಅಂಥ ಫೋನ್ಗಳು ಎಷ್ಟು ಜನರಿಗೆ ಕೂಡ ಬರ್ಬೋದು. ಡಾಕ್ಟರ್, ನಮಗೆ ಕೂಡ ಅಂಥ ಕೆಲವೊಮ್ಮೆ ಫೋನ್ ಬರ್ತದೆ. ಏನು ಮಾಡಲಿಕ್ಕೆ ಆಗಲ್ಲ ನಮ್ಮಿಂದ ಎಲ್ಲ. ಆದರೆ ನಮ್ಮಿಂದ ಎಷ್ಟು ಜನರಿಗೆ ಆಗ್ತದೆ ಅಷ್ಟು ಜನರನ್ನು ತುಂಬ ಒಳ್ಳೇದು ಮಾಡಿ ನೋಡುವ ಒಂದು ಕೆಲಸವನ್ನು ನಾವು ಮಾಡ್ಬೋದು. ಕೆಲವರು ನಮಗೆ ಬೈವರು, ನಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ. ಅದನ್ನು ಒಂದು ಕಿವಿಯಲ್ಲಿ ಕೇಳಿ ಬಿಡಬೇಕಾಗ್ತದೆ. ನಮ್ಮಿಂದ ಆದ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅಂಥ ಒಂದು ಸೇವೆಯನ್ನು ಕೊಡಲಿಕ್ಕೋಸ್ಕರ ಈ ಕೊಳಲ್ಗಿರಿ ಪರಿಸರದಲ್ಲಿ, ಅದು ಡಾಕ್ಟರ್ ಹೇಳುವರು, ಒಂದು ಜಾಗವನ್ನು ಸಿಕ್ಕಿದರೆ, ಒಂದು ಅಟ್ಲೀಸ್ಟ್ 1 ಎಕರೆ ತನಕ ಜಾಗ ಸಿಕ್ಕಿದರೆ, ಅದು ಉಚಿತವಾಗಿ ಸಿಕ್ಕಿದರೆ ಖಂಡಿತವಾಗಿ ಒಂದು ದೊಡ್ಡ ಬ್ಲೆಸ್ಸಿಂಗ್. ಅವರು ಋಣಿಯಾಗಿರ್ತಾರೆ, ನಾವು ಕೂಡ ಋಣಿಯಾಗಿರ್ತೇವೆ. ಅಥವಾ ಆದಷ್ಟು ಕಡಿಮೆ ಬೆಲೆಯಲ್ಲಿ ಏನಾದರೂ ಸಿಕ್ಕಿದರೆ ಒಳ್ಳೆಯದು. ಅಲ್ಲಿ ಒಂದು ಸ್ವಂತ ಆಶ್ರಮವನ್ನು ಕಟ್ಟಬೇಕು. ಡಾಕ್ಟರ್ ಯುವಕರು, ಅವರ ಜೊತೆಗೆ ಇರುವವರು ಯುವಕರು, ಅದು ಮತ್ತು ಖಂಡಿತವಾಗಿ ಇನ್ನೂ ಅವರ ಟೀಮ್ ಬರಲಿಕ್ಕಿದೆ. ಡಾಕ್ಟರ್, ಆ ಬಗ್ಗೆ ನೀವು ಹೇಳಿ, ಎಂತ ನಿಮ್ಮದು ಆಸೆ ಇದೆ? ಒಂದು ಆಸೆ ಇದೆ ಸರ್. ಈಗಾಗಲೇ ನಾವು ಆರಂಭ ಮಾಡಿದ್ದು ಒಂದು ಈಗ 40+ ಆಗಿದೆ. ಇಲ್ಲಿ 50 ಜನರಿಂದ ಜಾಸ್ತಿ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ. ನೀರಿನ ಸಮಸ್ಯೆ ಕೂಡ ಇದೆ, ತುಂಬ ಸಮಸ್ಯೆಗಳಿದೆ. ಹಾಗಾಗಿ ಒಂದು ಆಸೆ ಇದೆ, ಒಂದಿಷ್ಟು ಜನರನ್ನು, ಅಸಹಾಯಕರನ್ನು ಒಂದೇ ಏರಿಯಾದಲ್ಲಿ ನಮ್ಮದೇ ಒಂದು ಸ್ವಂತ ಜಾಗ ಇದ್ದರೆ ಅಲ್ಲಿ ಅವರಿಗೊಂದು ವ್ಯವಸ್ಥೆ ಮಾಡುವಂಥ ಆಸೆ ಇದೆ. ಏನಂತ ನಮ್ಮದು ಆಸೆ ಯಾವ ರೀತಿ ಅಂತ, ನಾವು ಒಳಗೆ ಹೋದಾಗ ಅದೊಂದು ದೇವ ಮಂದಿರ ಥರ ಕಾಣ್ತದೆ. ಅಂತ ಒಂದು ದೇವರ ಮಂದಿರವನ್ನು ಸೃಷ್ಟಿ ಮಾಡಬೇಕನ್ನೋ ಆಸೆ ಇದೆ. ನಿಮ್ಮ ಹೆಸರು ಕೂಡ ಸ್ವರ್ಗ ಆಶ್ರಮ. ನಿಜವಾಗಿಯೂ ನಾನು ಅದರ ಮಧ್ಯದಲ್ಲಿ ಒಂದು ಸೇರಿಸ್ಬಿಡ್ತೇನೆ ಡಾಕ್ಟರ್. ಜನರು ಸತ್ತ ನಂತರ ಸ್ವರ್ಗ ಹುಡುಕುವುದು. ಈ ಭೂಮಿಯಲ್ಲಿ ಸ್ವರ್ಗ ಹುಡುಕ್ಲಿಕ್ಕೆ ಮನುಷ್ಯ ಯಾವಾಗ ಆರಂಭ ಮಾಡ್ತಾನೆ ನೋಡಿ. ನಾನು ಹೇಳ್ತೇನೆ, ನಿಮ್ಗೆ ಒಬ್ಬರು ಕೂಡ ಇನ್ಮೇಟ್ ಸಿಗುದಿಲ್ಲ. ಕರೆಕ್ಟ್, ಸತ್ಯ. ಈ ಭೂಮಿಯ ಸ್ವರ್ಗ ಆಗ್ತದೆ. ಸೊ ಸತ್ತ ನಂತರ ಸ್ವರ್ಗದ ಕನಸಿನಕ್ಕಿಂತ ಆ ಕನಸಿಗೆ ನಾನು ವಿರೋಧ ಅಲ್ಲ. ಆದರೆ ಈ ಭೂಮಿಯಲ್ಲಿ ನಾವು ಸ್ವರ್ಗವನ್ನು ಕಾಣುವಂಥದ್ದು ಬೇಕು. ಅದೊಂದು ಉತ್ತಮ ಒಂದು ಹೆಸರು ಇಟ್ಟಿದ್ದೀರಿ. ನಿಮಗೆ ಆದಷ್ಟು ಬೇಗ ತುಂಬ ಸ್ವಂತ ಸ್ವರ್ಗ ಸಿಗಲಿ, ಅಂದರೆ ನಮ್ಮ ಕನಸು ನನಸಾಗಲಿ ಅಂತ ಬಯಸ್ತೇನೆ. ಮುಂದುವರಿಸಬೇಕು. ಹಾಗೆ ಅಂತ ಒಂದು ಒಳ್ಳೆ ತಾಣವನ್ನು ಆರಂಭ ಮಾಡಬೇಕು. ಅದರಲ್ಲಿ ಒಂದಿಷ್ಟು ಅಸಹಾಯಕರು, ಎಲ್ಲ ರೀತಿಯ ಅಸಹಾಯಕತೆ ಇರ್ತದೆ. ಈಗ ವೃದ್ಧರಾದಾಗ ಕೆಲವರಿಗೆ ನೋಡ್ಲಿಕ್ಕಾಗದ ಅಸಹಾಯಕತೆ ಇರ್ಬೋದು. ಬುದ್ಧಿಮಾಂದ್ಯ, ವಿಶೇಷ ಚೇತನರು, ಹೆಂಗಸರು, ಹಾಗೆ ಗಂಡಸರು, ಬೇರೆ ಬೇರೆ ವಾರ್ಡ್. ಅದೇ ರೀತಿ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ನಾವು ಹೆಸರು ಕೊಟ್ಟಿದ್ದೀವಿ ಸ್ವರ್ಗ. ಟ್ಯಾಗ್ಲೈನ್ ಕೊಟ್ಟಿದ್ದೇವೆ, ಅಸಹಾಯಕರ ಅರಮನೆ. ಅರಮನೆ ಅಂದರೆ ಅರಮನೆಯಲ್ಲಿರೋರು ರಾಜರು. ನಮ್ಮ ಇನ್ಮೇಟ್ಸ್ಗಳನ್ನು ರಾಜರ ಥರ ಟ್ರೀಟ್ ಮಾಡಬೇಕು. ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಇದ್ದವರು ಬಂದು ನಮ್ಮ ಆಶ್ರಮಕ್ಕೆ ಬಂದರೆ, ಅಯ್ಯೋ ನಾನು ಅಲ್ಲೇ ಖುಷಿಯಾಗಿದ್ದೆ ಅನ್ನೋ ಫೀಲಿಂಗ್ ಬರ್ದಿರೋ ಥರ ಒಂದು ಅರಮನೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕನ್ನೋ ಆಸೆ ಇದೆ. ಮುಂದೆ ದಾನಿಗಳ ಸಹಕಾರ ಸಿಕ್ಕಿದ್ರೆ ಖಂಡಿತ ಇಂಥ ಸ್ವರ್ಗವನ್ನು ಇದೇ ಏರಿಯಾದಲ್ಲಿ ಮಾಡಬೇಕನ್ನೋ ಆಸೆ ಇದೆ. ಸರ್, ಎಟ್ ಪ್ರೆಸೆಂಟ್ ಎಲ್ಲಿ ಕೂಡ ನಿಮಗೆ ದಾನ ರೂಪದಲ್ಲಿ ಜಾಗ ಸಿಗಲಿಲ್ಲ? ಇಲ್ಲ. ಈ ಏರಿಯಾ ಯಾವ್ದು ನಿಮಗೆ? ನಾವು ಸಾಮಾನ್ಯವಾಗಿ ಕೊಳಲ್ಗಿರಿಯಿಂದ ಈ ಏರಿಯಾವನ್ನು ಪ್ರಿಫರ್ ಮಾಡ್ತೇವೆ. ಯಾಕಂದ್ರೆ ನಾವು ಹೋಗಿ ಬರ್ಲಿಕ್ಕೆ ಕನ್ವೀನಿಯೆಂಟ್ ಇರಬೇಕು. ನಮ್ಮ ಸಹಾಯಕರಿಗೂ ಕೂಡ ಅದು ಅಪ್ ಟು ನಾವು ಕುಕ್ಕಿಕಟ್ಟೆ ಆ ಏರಿಯಾದಿಂದ KG ರೋಡ್ ಸಂತೆಕಟ್ಟೆ ತನಕ ಸಹ ಓಕೆ. ನಾವು ಆದ್ರೆ ಸಂತೆಕಟ್ಟೆಯಿಂದ ಆ ಕಡೆ ಈ ಕಡೆ ಜಾಗ ಮಾಡೋದಕ್ಕಿಂತ ನಮ್ಗೆ ಹೋಗಿ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ನಮ್ಮ ಪೇರೆಂಟ್ಸ್ ಇದ್ರೆ ಮಾತ್ರ ಅದನ್ನ ನಾವು ಮುಂದುವರಿಸಲಿಕ್ಕೆ. ಆ ಏರಿಯಾದೊಳಗೆ ಜಾಗ ಸಿಕ್ಕಿದ್ರೆ ನಿಮಗೆ ಅನುಕೂಲ, ತುಂಬಾ ಅನುಕೂಲ. ಇಲ್ಲದಿದ್ರೆ ಏನಾದ್ರು ಜಾಗವನ್ನು ಖರೀದಿ ಮಾಡುವಂತ ಏನಾದ್ರು ಯೋಜನೆ ಇದೆ? ನಾಳೆ ನಮ್ಗೆ ಜಾಗ ಸಿಕ್ಕಲೇ ಇಲ್ಲ ಅಂತಂದ್ರೆ ಖಂಡಿತ 1 ಎಕರೆ ಜಾಗವನ್ನ ಯಾರಾದ್ರೂ ಕಮ್ಮಿ ರೇಟಿಗೆ ಕೊಟ್ರೆ ಅದು ಕೂಡ ಖರೀದಿ ಮಾಡುವಂತ ಪ್ಲಾನ್ ಇದೆ. ಯಾಕಂತಂದ್ರೆ ಎಟ್ ಎನಿ ಕಾಸ್ಟ್ ಏನೋ ಒಂದು ಪ್ಲಾನಿಂಗ್ ಇದೆ, ಆಸೆ ಇದೆ, ಭಗವಂತ ಈಡೇರ್ತಾನೆ ಅನ್ನೋ ನಂಬಿಕೆ ಇದೆ.
ಸರ್ ಅದು ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಯೋಜನೆ? ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಸರ್. ಒಂದು ಎಕರೆ ಜಾಗ, ಅದೊಂದು 40 ಲಕ್ಷಕ್ಕೆ ಒಬ್ರು ತುಂಬಾ ಕಮ್ಮಿಗೆ ನೀವು ಮಾಡೋಕೆ ಒಳ್ಳೆ ಕೆಲಸಕ್ಕೆ ನಾವು ಕಮ್ಮಿ ಕೊಡ್ತೀವಂತ 40 ಸೆನ್ಸಿಗೆ ಒಂದು 40,000 ರೂಪಾಯಿ ಬೀಳ್ತವೆ ಒಂದು ಸೆನ್ಸಿಗೆ. ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಕೂಡ ನಾವು ನಮ್ಮ ದಾನಿಗಳನ್ನು ಯೋಜಿಸ್ತಾ ಇದ್ದೀವಿ, ನಮಗೆ ಸಹಾಯ ಮಾಡಿ ಅಂತ ಅವರಿಂದ ನಾವು. ಸೊ ಹೊಸ ಆಶ್ರಮ ಕಟ್ಟಲಿಕ್ಕೋಸ್ಕರ ಆಲ್ರೆಡಿ ಡೊನೇಷನ್ ಸ್ಟಾರ್ಟ್ ಮಾಡಿದ್ದೀರಿ ನೀವು ತಗೊಳ್ಳಿಕ್ಕೆ? ಒಂದು ಜಾಗ ಆಶ್ರಮ ಕಟ್ಟುವ ಮುಂದಿನ ಪ್ಲಾನಿಂಗ್ ಇದೆ, ಜಾಗಕ್ಕೋಸ್ಕರ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. 1 ಎಕರೆ ಜಾಗ, 1 ಸೆನ್ಸಿಗೆ ರೂಪಾಯಿ 40,000 ರೂಪಾಯಿ ಪ್ರಕಾರ 40 ಲಕ್ಷ ರೂಪಾಯಿ ಏಮ್ ಇಟ್ಟು ಒಂದು ಪ್ಲಾನಿಂಗ್ ಆರಂಭ ಮಾಡಿದ್ವಿ. ಸಮಾಜದ ದಾನಿಗಳಲ್ಲಿ ಒಂದು ವಿನಂತಿ, ಮೊದಲನೇದಾಗಿ ಈ ಆಶ್ರಮ ನಡೀಲಿಕ್ಕೆ ಈ ಒಂದು ತಿಂಗಳಿಗೇನೆ ಖರ್ಚಿದೆ ಇದು ಈ ಬಾಡಿಗೆ ಜಾಗದಲ್ಲಿ. ಇಲ್ಲಿಯ ಖರ್ಚು ವೆಚ್ಚಗಳಿಗೆ ಕೂಡ ಯಾರಾದರೂ ಸಮಾಜದ ದಾನಿಗಳು ಅವರಿಗೆ ಸಹಾಯಹಸ್ತ ನೀಡುವುದಾದರೆ ಖಂಡಿತವಾಗಿ ಒಂದು ಒಳ್ಳೆಯ ವಿಚಾರ, ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಕೆಲವೊಮ್ಮೆ ನಮಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಎಲ್ಲಿ ಕೊಡಬೇಕಂತ ಗೊತ್ತಾಗೋದಿಲ್ಲ ಅಂಥದಕ್ಕೊಂದು ಉತ್ತರ. ಅದರ ಜೊತೆ ಒಂದು ಜಾಗ ದಾನ ನೀಡುವವರಿದ್ದರೆ ಅದು ಕೂಡ ಒಂದು ಅವಕಾಶ ಇದೆ. ಇಲ್ಲದ್ರೆ ಅವರು ಜಾಗ ಖರೀದಿ ಮಾಡ್ತಾರೆ, ಮತ್ತೆ ಆ ಬಿಲ್ಡಿಂಗ್ ಕೂಡ ಅಲ್ಲಿ ಆಗಲಿಕ್ಕಿದೆ, ಅದಕ್ಕೆ ಕೂಡ ಯಾರಾದರೂ ಡೊನೇಷನ್ ಕೊಡೋದಾದ್ರೂ ಕೂಡ ಸಂಪರ್ಕ ಮಾಡಬಹುದು. ಸರ್, ನಾವು ಹ್ಯುಮ್ಯಾನಿಟಿ ಸಂಸ್ಥೆ ಆರಂಭ ಮಾಡುವಾಗ 2016ರಿಂದ ನೀವು ನೋಡಿದ್ದೀರಿ, ಆಗ ತುಂಬ ಆಶ್ರಮಗಳು ಇರಲಿಲ್ಲ, ಸಂಘ ಸಂಸ್ಥೆಗಳು ಕೂಡ ಇರಲಿಲ್ಲ. ಜಾಸ್ತಿಯಾಗಿ ನಮಗೆ ದಾನ ತುಂಬ ಸುಲಭವಾಗಿ ಸಿಗ್ತಿತ್ತು. ಆದರೆ ಈಗ ಹ್ಯುಮ್ಯಾನಿಟಿ ಸಂಸ್ಥೆ ಇಂಪ್ಯಾಕ್ಟ್ ಕೂಡ ಇದೆ ಅಂತ ನಾನು ಎಣಿಸ್ತೇನೆ. ತುಂಬ ಆಶ್ರಮಗಳೇ ಆಗಿವೆ, ತುಂಬ ವಾಟ್ಸಪ್ ಗ್ರೂಪ್ಗಳಾಗಿವೆ, ಮತ್ತು ಕೊಡುವವರನ್ನೇ ಕೊಡಬೇಕು. ಸೊ ದಾನ ಕೂಡ ಸ್ಪ್ಲಿಟ್ ಆಗಿ ಹೋಗ್ತಾ ಇದೆ. ಒಳ್ಳೆ ವಿಚಾರ, ಯಾರಿಗೆ ಕೂಡ ಸಹಾಯ ಆಗೋದಾದ್ರೆ ಒಳ್ಳೆ ವಿಚಾರ. ಮಿಸ್ಯೂಸ್ ಆಗಬಾರ್ದಂತ ಒಂದು ಆಸೆ ಅಷ್ಟೇ. ಆ ಬಗ್ಗೆ ನೀವು ಕೂಡ ಅವೇರ್ನೆಸ್ ಕೊಡ್ತಾ ಇರ್ತೀರಿ. ಸೊ ಪ್ರಸ್ತುತ ನಮ್ಮ ಸಂಸ್ಥೆಯಿಂದ ಒಂದು ದೊಡ್ಡ ಮಟ್ಟದ ಸಹಾಯ ಮಾಡಲಿಕ್ಕೆ ನಮಗೆ ಅಸಾಧ್ಯ. ಆದರೂ ಕೂಡ ಡಾಕ್ಟರ್, ನಾವು ಇದೊಂದು ಡೊನೇಷನ್ ಕೂಪನ್ ಅಂತ ಮಾಡಿದ್ದೇವೆ ನಮ್ಮ ಸಂಸ್ಥೆ ವತಿಯಿಂದ. ಈ ಒಂದು ಡೊನೇಷನ್ ಕೂಪನಿಗೆ 500 ರೂಪಾಯಿ ಮುಖಬೆಲೆ, 500 ರೂಪೀಸಿಗೆ ಯಾರಾದರೂ ಒಂದು ಕನಿಷ್ಠ ಒಂದು ಕೂಪನ್ ನಿಮಗೋಸ್ಕರ, ಈ ಸ್ವರ್ಗ ಆಶ್ರಮಕ್ಕೋಸ್ಕರ ಒಂದು ಕೂಪನ್ ಖರೀದಿ ಮಾಡಿದ್ದಲ್ಲಿ 500 ರೂಪಾಯಿ ಕೊಟ್ಟು ಕನಿಷ್ಠ ಅಷ್ಟೇ ಮೊತ್ತವನ್ನು ನಾವು ಸೇರಿಸ್ತೇವೆ. ಒಬ್ಬರಿಗೆ 500 ರೂಪಾಯಿ ತಗೊಂಡ್ರೆ ಈ ಕೂಪನ್ ನಿಮಗೆ 1,000 ರೂಪಾಯಿ ಸಿಗುತ್ತೆ ಡಾಕ್ಟರ್. ಸೊ ಎಷ್ಟು ಕೂಪನ್ಗಳನ್ನು ಅವರು ತಗೊಳ್ಬಹುದು. ನಮ್ಮ ಟಾರ್ಗೆಟ್ ಇದೆ, ಅದಕ್ಕಿಂತ ಮೀರಿ ನಾವು ಹೋಗ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಮ್ಯಾಕ್ಸ್ ಟಾರ್ಗೆಟ್ 2 ಲಕ್ಷ, ಕನಿಷ್ಠ 1 ಲಕ್ಷ. ಸೊ ಎಷ್ಟು ಕೂಪನನ್ನು ತಗೊಳ್ತಾರೆ ಅದನ್ನು ನಾವು ಅಷ್ಟೇ ಮೊತ್ತವನ್ನು ಸೇರಿಸಿ ಸ್ವರ್ಗಾಶ್ರಮಕ್ಕೆ ನೀಡ್ತೇವೆ ಅಂತ ನಾವು ಕೂಡ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಭರವಸೆ ನೀಡ್ತೇವೆ. ಅದೇ ರೀತಿ ನೇರವಾಗಿ ಕೂಡ ಅವರಿಗೆ ಸಹಾಯ ಮಾಡಬಹುದಾಗಿದೆ. ನೇರವಾಗಿ ಸಹಾಯ ಮಾಡಿದ್ರೆ ನಾವು ಡಬಲ್ ಮಾಡಿ ಕೊಡೋದಿಲ್ಲ, ಅದು ನಿಮಗೆ ಸಿಗುವಂಥದ್ದು. ಅಥವಾ ಹೆಚ್ಚಿನ ಮಾಹಿತಿ ಕೂಡ ನಮಗೆ ಬೇಕಾದಲ್ಲಿ ಈ ಆಶ್ರಮದ ಬಗ್ಗೆ ತಾವು ನನ್ನನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ. ಆ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೇನೆ. ನನ್ನ ವಾಟ್ಸಪ್ ಸಂಖ್ಯೆ ಇದೆ 9480201111.